ಲಕ್ಷ್ಮಿ, ಏನೇ ಮಾಡ್ತಾ ಇದ್ಯಾ? ಅಮ್ಮವ್ರೆ, ಏನ್ ಮಾಡ್ದೆ? ನನಗೆ ಎದುರು ಮಾತಾಡ್ತೀಯೇನೆ? ಮಾತು ಮುಂಚೆ ಅಂತ ಅಳೋದನ್ ಚೆನ್ನಾಗಿ ಕಲ್ತಿದ್ದೀರಾ. ಅಜ್ಜಿ, ನಾನು ಈಗ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಪಾಪ ಲಕ್ಷ್ಮಿ ಅಕ್ಕ ಏನ್ ಮಾಡಿದ್ರು ಅಂತ ಅವ್ರಿಗೆ ಈಗ ಹೊಡಿತಾ ಇದ್ದೀರಾ? ಏನ್ ಮಾಡಿದ್ಲಾ? ನಿನ್ ಹೆಂಡತಿಗೆ ಹೊಡಿಯಕ್ ಆಗೋದಿಲ್ವಲ್ಲ, ಅದಕ್ಕೆ ಇವಳು ಹೊಡಿತಾ ಇರೋದು. ಅಲ್ವೇ ಲಕ್ಷ್ಮಿ? ತುಂಬಾ ದೊಡ್ಡದಾಗಿ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ಮಾತಾಡ್ತೀಯ. ಈ ಚಿಕ್ಕ ವಿಷಯ ನಿನಗೆ ಗೊತ್ತಾಗಲ್ವಾ? ನಾನೇನ್ ಮಾಡಿದೆ ಅಮ್ಮವ್ರೆ? ನಿಜವಾಗ್ಲೂ ನಂಗೆ ಏನು ಅರ್ಥ ಆಗ್ತಿಲ್ಲ. ಹೌದಾ, ನಾನ್ ಹೇಳ್ತೀನಿ. ಮಗುನ ಯಾರ್ ಕೈ ಕೊಡ್ಬೇಕು ಯಾರ್ ಕೈ ಕೊಡಬಾರ್ದು ಅನ್ನೋದು ಅರ್ಥ ಆಗಲ್ವಾ ನಿಂಗೆ? ಅದು ಅಮ್ಮವ್ರೆ, ಅವ್ರು ತುಂಬಾ ಪ್ರೀತಿಯಿಂದ ಮಗುನ ಆಟ ಆಡಿಸ್ತಿದ್ರು, ಅದಕ್ಕೆ. ಪ್ರೀತಿಯಿಂದ ಕೇಳ್ಬಿಟ್ರೆ ಯಾರ್ ಕೇಳಿದ್ರು ಎಲ್ಲಾರ್ ಕೈಗೂ ಮಗುನ್ ಕೊಟ್ಬಿಡೋದಾ? ಮೊದ್ಲು ಮಗುನ್ ಎತ್ಕೊಳೆ. ನೋಡಮ್ಮ, ನಿನಗ್ ಬೇಜಾರಾಗ್ಲಿ ಅಥವಾ ಮನಸ್ಸಿಗೆ ನೋವಾಗ್ಲಿ ಅಂತ ನಾನು ಈ ತರ ಮಾತಾಡ್ತಾ ಇಲ್ಲ. ಇದು ಹಿಂದಿನಿಂದ ಬಂದಂತ ಸಂಪ್ರದಾಯ. ಮದುವೆ ಆಗಿ ಮಕ್ಕಳಾಗದೆ ಇರೋರ್ನ ಬಂಜೆ ಅಂತ ಹೇಳ್ತಾರೆ. ಅಂತವ್ರ ಕೈಗೆ ಮಗುನ್ ಕೊಟ್ರೆ ಆಪತ್ತು ಅಂತ ಹೇಳ್ತಾರೆ. ಇದು ನಿನಗ್ ಗೊತ್ತಿಲ್ವಾ? ಮಗು ನಾಮಕರಣ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ಮಗುನ ದೂರದಿಂದ ನೋಡ್ಕೊಂಡು ಹೋಗು. ಈ ಸಾರಿ ಬಿಟ್ಟು ಇನ್ನೊಂದ್ ಸಾರಿ ಏನಾದ್ರೂ ಇವಳಿಗೆ ಈ ಮಗುನ್ ಕೊಟ್ರೆ ನಾನ್ ಏನ್ ಮಾಡ್ತೀನಿ ಅನ್ನೋದು ನನ್ಗೆ ಗೊತ್ತಿಲ್ಲ. ಆಯ್ತಮ್ಮವ್ರೆ. ಏನ್ ಇಲ್ಲೇ ನೋಡ್ತಾ ಇದೀಯಾ? ಮಗುನ್ ಎತ್ಕೊಂಡ್ ನಡಿ. ಅಲ್ವೇ ಲಕ್ಷ್ಮಿ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂನು ಅವಳ ಹೊಟ್ಟೆನಲ್ಲಿ ಒಂದ್ ಹುಳ ಹುಟ್ಲಿಲ್ಲ. ಇಂತ ಅವಳ ಕೈಗೆ ಮಗುನ್ ಕೊಡ್ತಾ ಇದೆಯಲ್ಲ? ತಪ್ಪಾಯ್ತು ಅಮ್ಮವ್ರೆ. ಕಲ್ಲಿನ ಮೇಲೆ ಎಷ್ಟೇ ಮಳೆ ಸುರಿದ್ರೂನು ಒಂದು ಚಿಕ್ಕ ಹುಲ್ ಕಡ್ಡಿನೂ ಹುಟ್ಟಲ್ಲ. ಅಂತದ್ರಲ್ಲಿ ಇಂಥವಳ ಕೈ ಕೊಡ್ತೀಯಲ್ಲ? ಮಧ್ಯ ವಕ್ರ ದೃಷ್ಟಿ ಏನಾದ್ರೂ ಮಗು ಮೇಲ್ ಬಿದ್ದು ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಯಾರನ್ನೂ ಸುಮ್ನೆ ಬಿಡಲ್ಲ. ಏನ್ ನೋಡ್ತಾ ಇದ್ಯೆ? ಮಗುನ್ ಕರ್ಕೊಂಡ್ ನಡಿ. ಶರತ್, ಬೇಡ. ಈ ಅಜ್ಜಿ ಆಡಿದ ಒಂದೊಂದು ಮಾತ್ಕೋ ನಾನು ಉತ್ತರ ಕೊಡ್ಲೇಬೇಕು. ಪ್ರಕೃತಿ, ನನ್ನನ್ನು ತಡಿಬೇಡ. ಬೇಡ ಶರತ್, ಇದು ಯಾವುದು ನಮಗೆ ಹೊಸದಲ್ಲ. ಅಷ್ಟಕ್ಕೂ ಮಾತಾಡಿದ್ ಬೇರೆ ಯಾರು ಅಲ್ವಲ್ಲ. ಹಾಗಂತ ದಯವಿಟ್ಟು ಶರತ್, ಇದು ಅವ್ರ ಮನೆ ಫಂಕ್ಷನ್. ನಾವಿವಾಗ ಅವ್ರಿಗೆ ನೋವು ಮಾಡೋ ಥರ ಮಾಡಬಾರ್ದು. ಬನ್ನಿ ಶರತ್, ಹೋಗೋಣ ಪ್ಲೀಸ್. ಬನ್ನಿ. ಬಾರಮ್ಮ, ಸೂಪರ್ ನೀನು. ನನ್ ಕೆಲ್ಸ ಮುಗೀತು. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ವಿರಾಟ್, ಧರ್ಮೇಂದ್ರ ಅಂಕಲ್ ಅವರು ಬಂದಿದ್ದಾರೆ. ಡ್ಯಾಡ್ ಬಂದಿದ್ದಾರಾ? ಓ, ಇಷ್ಟೆಲ್ಲ ಆದ್ರೂ ಅವ್ರು ಬಂದಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ, ವೆಲ್ಕಮ್ ಮಾಡೋಣ. ಬಾ. ಅಂಕಲ್, ಹಾಯ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಹೌದು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗುಗೆ ನಿಮ್ಮ ಆಶೀರ್ವಾದ ಬೇಕಿತ್ತು. ಅದು ಯಾವಾಗ್ಲೂ ಇರುತ್ತೆ.
ನಮ್ಮನೆ ಫಂಕ್ಷನ್ಗೆ ಬರೋಕ್ಕೆ ನನಗೇನಪ್ಪ